ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಯಾರಿ ಸ್ಟೋರಿ ಆ್ಯಂಡ್ ವೆಲ್ಕಮ್ ಟು ಮೈ ಚಾನೆಲ್. ಹೌದು ಫ್ರೆಂಡ್ಸ್, ನೀವು ಸರಿಯಾಗಿಯೇ ಓದ್ತಾ ಇದ್ದೀರಾ. ಕ್ರೆಡಿಟ್ ಅಥವಾ ಲೋನ್ ಫೆಸಿಲಿಟಿಲಿ ಸೀರೆಗಳನ್ನ ಈಗ KSIC ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಕೊಡ್ತಾ ಇಲ್ಲ. ಏನಿದು ಕ್ರೆಡಿಟ್ ಅಥವಾ ಲೋನ್ ಫೆಸಿಲಿಟಿ ಅಂತ ಕ್ವಿಕ್ಕಾಗಿ ನಿಮಗೆ ಹೇಳಿಬಿಡ್ತೀನಿ. KSIC ಕೇಂದ್ರ, ರಾಜ್ಯ ಮತ್ತು ಬ್ಯಾಂಕ್ ನೌಕರರಿಗೆ ಒಂದು ಒಳ್ಳೆ ಸೌಲಭ್ಯನ ಕೊಟ್ಟಿದೆ. ಏನಪ್ಪ ಅಂದರೆ KSIC ಸೀರೆಗಳನ್ನ ಕಂತುಗಳಲ್ಲಿ ಕೊಂಡ್ಕೊಳ್ಬೋದಾದಂಥ ಒಂದು ಸೌಲಭ್ಯ. ಈ ಸೌಲಭ್ಯದಲ್ಲಿ ಸ್ಟೇಟ್, ಸೆಂಟ್ರಲ್ ಬ್ಯಾಂಕ್ ಎಂಪ್ಲಾಯೀಸ್ ಏನಿದ್ದಾರೆ, ಕೇಂದ್ರ, ರಾಜ್ಯ ಮತ್ತು ಬ್ಯಾಂಕ್ ನೌಕರರು ಯಾವುದೇ ಒಂದು ಸೀರೆನ ಅವರು ಕೊಂಡ್ಕೊಂಡಾಗ ಆ ಸೀರೆನ ಬಿಲ್ ಅಮೌಂಟ್ನ 10 ಕಂತುಗಳಾಗಿ ಡಿವೈಡ್ ಮಾಡಿ ಒಂದು ಕಂತಿನಷ್ಟು ಹಣನ ಕ್ಯಾಶ್ ಮುಖಾಂತರ ಅಲ್ಲಿ ಪಾವತಿ ಮಾಡಿ, ಬಾಕಿ 9 ಕಂತುಗಳನ್ನು ಚೆಕ್ ಮುಖಾಂತರ ಅಂದರೆ ಪೋಸ್ಟ್ ಡೇಟೆಡ್ ಚೆಕ್ಗಳನ್ನು ನಾವು ಅಲ್ಲಿ ಬರೆದು ಸೈನ್ ಮಾಡಿ ಅವ್ರಿಗೆ ಕೊಟ್ಟರೆ 1 ತಿಂಗಳಿಗೆ ಒಂದೊಂದು ಚೆಕ್ ಆ ಥರ ಪ್ರೆಸೆಂಟ್ ಮಾಡಿ ಅವರು 9 ಕಂತುಗಳಲ್ಲಿ ನಮ್ಮ ಸೀರೆ ಹಣನ ಅವರು ಕ್ಲಿಯರ್ ಮಾಡ್ಕೋತಾರೆ. ಬಟ್ ಇದು ಯಾವ ಥರ ಅಂದರೆ ಲಿಟ್ರಲಿ ನಾವು ಸೀರೆನ ಬೈ ಮಾಡಿ ಆಮೇಲೆ EMI ಕಟ್ಟುವಂಥ ಸೌಲಭ್ಯ ಇದು. ನಾವು ಹೇಗೆ TV, ಫ್ರಿಜ್, ಮೊಬೈಲ್ನ EMI ತೊಗೋತೀವಿ, ಹಾಗೆ KSIC ಸೀರೆಗಳನ್ನ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ EMI ಮೇಲೆ ತೊಗೊಳ್ಳುವಂಥ ಒಂದು ಫೆಸಿಲಿಟಿನ ಗೌರ್ಮೆಂಟ್ ಕೊಟ್ಟಿತ್ತು. ಬಟ್ ಲಾಸ್ಟ್ ಟೈಮ್ ನಾನು KSIC ಸ್ಟೋರ್ಗೆ ಹೋದಾಗ ಆ ಫೆಸಿಲಿಟಿ ಇಲ್ಲ ಅಂತ ಯಾರಿಗೋ ಹೇಳ್ತಾ ಇದ್ರು. ಇದಕ್ಕೆ ಏನು ರೀಸನ್ನು ಅಂತ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಬಟ್ ನಿನ್ನೆ ಅಂದರೆ June 19 ಸ್ಟಾರ್ ಆಫ್ ಮೈಸೂರು ಪೇಪರಲ್ಲಿ ಮೈಸೂರಿನ ಯಾವುದೋ ಒಂದು KSIC ಔಟ್ಲೆಟಲ್ಲಿ ಈ ಥರ ಗೌರ್ಮೆಂಟ್ ಸ್ಕೀಮಲ್ಲಿ ಫ್ರಾಡ್ ಆಗಿದೆ ಅಂತ ನ್ಯೂಸ್ ಬಂದಿತ್ತು. ಬಹುಶಃ ಆ ಕಾರಣಕ್ಕೋಸ್ಕರ ಅವರು ಈ ಫೆಸಿಲಿಟಿನ ಸ್ಟಾಪ್ ಮಾಡಿದಾರೋ ಏನೋ. ಮುಂದಿನ ದಿನಗಳಲ್ಲಿ ಈ ಫೆಸಿಲಿಟಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಸಿಗುತ್ತೋ ಇಲ್ವೋ ನಾವು ಕಾದು ನೋಡಬೇಕು ಅಷ್ಟೇ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.